ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಅಂಡ್ ರೋ ದಿಸ್ ಇಸ್ ಚರಣ್. ನಿನ್ನೆ ಹೊರಗಡೆ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದರಿಂದ 2 ಕಾಲ್ಸ್ ಅಪ್ಡೇಟ್ ಮಾಡಿದ್ವಿ. ಆ ಕಾಲ್ಸ್ ಕೂಡ ಟೈಮಿಂಗ್ ಕೊಟ್ಟಿದ್ದೆ, ಬೆಳಿಗ್ಗೆ ಕಾಲ್ ಕೊಟ್ಟು ನಿಮ್ಗೆ ಟೈಮಿಂಗ್ ಕೊಟ್ಟಿದ್ದೆ 10 ಗಂಟೆ 5 ನಿಮಿಷಕ್ಕೆ ಮೊಮೆಂಟಮ್ ಬರುತ್ತೆ ಅಂತ. ಎಕ್ಸ್ಪೆಕ್ಟೆಡ್ ಸುನಾಮಿ ಬಂದಿದ್ದು, ಲೈಟಾಗಿ ಮಳೆ ನೋಡಿ. ಇಲ್ಲಿ ನೀವು 10 ಗಂಟೆ 5 ನಿಮಿಷಕ್ಕೆ ಏನಾಗಿದೆ ನೋಡಿ ಮಾರ್ಕೆಟಲ್ಲಿ. ನಿಮಗೆ ಕಾಲ್ ಕೊಟ್ಟಾಗ ಬೆಳಿಗ್ಗೆ 9:30 ಅಲ್ವಾ, ಅದಾದಮೇಲೆ ಇನ್ನೂ 35 ನಿಮಿಷ ಮುಂಚೆ ನಿಮಗೆ ಮೊಮೆಂಟಮ್ ಬರುತ್ತೆ ಅಂತ ಹೇಳಿದ್ವಿ. ನೀವು ಮೌಸ್ನ ಈ ಕ್ಯಾಂಡ್ಲ್ ಮೇಲೆ ಇಟ್ಟರೆ ಇಲ್ಲಿ ಕೆಳಗಡೆ ನಿಮಗೆ ಟೈಮ್ ತೋರಿಸುತ್ತೆ, ನೋಡ್ಕೋಬೋದು ನೀವು. ನೋಡಿ ಈ ಏರಿಯಾದಲ್ಲಿ ನಿಮಗೆ ಟೈಮ್ ತೋರಿಸುತ್ತೆ, ನೋಡ್ಕೊಳ್ಳಿ. ನೋಡಿ 10:05 ಕ್ಯಾಂಡಲ್, ಓಕೆನಾ. ಇದು ಈ ಸ್ಟ್ರಾಂಗ್ ಕ್ಯಾಂಡಲ್, ದೊಡ್ಡ ಕ್ಯಾಂಡಲ್ ಇದೆಯಲ್ಲ, ಇದು 10 ಗಂಟೆ 5 ನಿಮಿಷ ಕ್ಯಾಂಡಲ್. ಇದು ಬರುತ್ತೆ ಅಂತ ನಿಮಗೆ ಅರ್ಧ ಮುಕ್ಕಾಲು ಗಂಟೆ ಮುಂಚೆನೇ ಹೇಳಿದ್ದೆ. ಕಾಲು ಕೊಟ್ಟಿದ್ವಿ, ಇದರಲ್ಲಿ ಸೆನ್ಸೆಕ್ಸ್ ಕಾಲು ಕೊಟ್ಟಿದ್ವಿ. ಇದರಲ್ಲಿ ಒಂದು 320ಇಂದ 280 ಒಂದು 60 ಪಾಯಿಂಟ್ಸ್ ಪ್ರಾಫಿಟ್ ಬಂತು, ರೈಟ್. ಇದರಲ್ಲಿ 60 ಪಾಯಿಂಟ್ಸ್ ಬಂತು. ಅದಾದಮೇಲೆ ಇದ್ರ ಮೇಲೆ ಸಿ ಟ್ರಿಗರ್ ಆಯಿತು. ಸಿ ತಗೊಂಡು ಫಸ್ಟ್ ಟಾರ್ಗೆಟು ಇಲ್ಲಿವರೆಗೂ 400. ಲೈವಲ್ಲಿದ್ದವ್ರಿಗೆ ಹೇಳಿದ್ದೀನಿ, ಲೈವಲ್ಲಿ ಎಲ್ರಿಗೂ ಗೊತ್ತು ಇಲ್ಲಿ ಯಾಕೆ ನಿಂತಿತ್ತು ಅಂತ ನಾವು ಫಸ್ಟೇ ಹೇಳಿದ್ವಿ. ಇದಾದಮೇಲೆ ಈ ಮೂಮೆಂಟಮ್ ಪೂರ್ತಿ ಇತ್ತು. 3 ಗಂಟೆಗೆ ಎಕ್ಸಿಟ್ ಆದ್ವಿ, ಇಲ್ಲಿವರೆಗೂ ಪ್ರಾಫಿಟನ್ನು ಬುಕ್ ಮಾಡಿದ್ವಿ, ಓಕೆ. ಪ್ಲಸ್ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಬೆಳಗ್ಗೆ 9 ಗಂಟೆ 20 ನಿಮಿಷಕ್ಕೆ ನಾನು ನಮ್ಮ ಸ್ಟೂಡೆಂಟ್ಸ್ ಹತ್ರ ಒಬ್ಬರು ಸಿ ತೊಗೊಂಡ್ಬಿಟ್ಟಿದ್ರು ಆಲ್ರೆಡಿ. ನಮ್ಮ ಪ್ಯಾಟ್ರನ್ಸ್ ಅವರು ಪರ್ಫೆಕ್ಟ್ ಪ್ಯಾಟ್ರನ್ ಫಾಲೋ ಮಾಡಿ ತೊಗೊಂಡಿದ್ರು. ಅವ್ರ ಹತ್ರ ನಾನು ಎಕ್ಸಿಟ್ ಮಾಡಿಸ್ಬಿಟ್ಟೆ. 300 ರುಪೀಸ್ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡಿಸಿ ನಿಫ್ಟಿ ಮುಟ್ಲೇಬೇಡಿ ಸರ್, ನಿಫ್ಟಿ ಹೋಗಲ್ಲ ಅಂತೇಳಿ ಇವತ್ತು ನಿಫ್ಟಿ ಕಡೆ ಯಾರನ್ನೂ ಜಸ್ಟ್ ತೋರಿಸಿಲ್ಲ ನಾವು. ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮಾಡಿದ್ದು, ಸೆನ್ಸೆಕ್ಸಲ್ಲಿ ಒಂದು 60 ಪಾಯಿಂಟ್ಸ್ ಸಿಕ್ತು. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು 300 ಪಾಯಿಂಟ್ಸ್ವರೆಗೂ ಸಿಕ್ತು. 320 to 600 300 ಪಾಯಿಂಟ್ಸ್ ಈಸಿಯಾಗಿ ಸಿಕ್ತು. ಬಟ್ 3 ಗಂಟೆಗೆ ಎಕ್ಸಿಟ್ ಆದಮೇಲೆ ಇದೊಂದು 80 ಪಾಯಿಂಟ್ ಮಿಸ್ ಆಯಿತು. 3 ಗಂಟೆ ಮೇಲೆ ಟ್ರೇಡ್ ಮಾಡಲ್ಲ ನಾವು, ನೋ ಪ್ರಾಬ್ಲಮ್. ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ, ಇದನ್ನು ಕ್ಯಾಪ್ಚರ್ ಮಾಡಿದ್ವಿ, ಓಕೆ. ಪ್ಲಸ್ ನೀವು ಬೇಕಾದ್ರೆ ಟೆಲಿಗ್ರಾಮಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. 10 ಗಂಟೆ 5 ನಿಮಿಷಕ್ಕೆ ಬರುತ್ತೆ ಮೂಮೆಂಟಮ್ ಅಂತ ಹೇಳಿದ್ವಿ. 10 ಗಂಟೆ 5 ನಿಮಿಷಕ್ಕೆ ಬಂದಿದೆ ದೊಡ್ಡ ಕ್ಯಾಂಡಲ್. ಇದರಲ್ಲೇ 60 ಪಾಯಿಂಟ್ಸ್ ಬಂದಿದ್ದು ಕೂಡ ಅರ್ಧ ಗಂಟೆ ಮುಂಚೆ ಅಪ್ಡೇಟ್ ಮಾಡಿದ್ವಿ ಬರುತ್ತೆ ಅಂತ, ಬಂತು, ಓಕೆ. ಪ್ಲಸ್ ಲೆವೆಲ್ಸ್ ಹೆಂಗೆ ವರ್ಕ್ ಆಗ್ತವೆ, ಆಪ್ಷನ್ ಬೈ ಮಾಡೋರಿಗೆ ಪೇಷನ್ಸ್ ಇದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ನಮ್ಮದು ನಿಮಗೆ ಸುಮಾರು ಸತಿ ಎಷ್ಟೋ ವಿಡಿಯೋದಲ್ಲಿ ಹೇಳಿರ್ತೀನಿ, ನಮ್ಮ ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಆದರೆ ಅದು ಸಪೋರ್ಟ್ ಆಗುತ್ತೆ ಅಂತ. ಯಾರಿಗೆ ಲೈವಲ್ಲಿ ಗೊತ್ತಾಗಿಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಸ್ಟೂಡೆಂಟ್ಸ್ ನಾನು ಲೈವಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ, ನೋ ಪ್ರಾಬ್ಲಮ್. ಇದು ನೋಡಿ, ರೆಸಿಸ್ಟೆನ್ಸ್ ಹತ್ರ ಹೋದ್ಮೇಲೆ ಇಲ್ಲಿ 2-3 ಅವರ್ಸ್ ಫೈಟ್ ಮಾಡಿದೆ. 2 ಗಂಟೆ 45 ನಿಮಿಷ ಫೈಟ್ ಆಯ್ತು. ಇದು ಫೈಟ್ ಆದಮೇಲೆ ನಿಮಗೆ ಸುಮಾರು ಸತಿ ಹೇಳಿರ್ತೀನಲ್ಲ ನನ್ನ ವೀಡಿಯೋದಲ್ಲಿ, ನನ್ನ ಲೆವೆಲ್ನ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡಲೇ ಬರಬೇಕು ಅಂತ. ನೋಡಿ ಇಲ್ಲೆಲ್ಲ ಬ್ರೇಕ್ ಆಯ್ತಲ್ಲ ಸರ್ ಅಂತ ಹೇಳೋದು. ಬ್ರೇಕ್ ಆಗಿರೋ ಯಾವ ಕ್ಯಾಂಡಲ್ ಐ ಕ್ರಾಸ್ ಆಗೋಗಿಲ್ಲ, ನೀವು ಚೆಕ್ ಮಾಡ್ಕೋಬೋದು. ನೋಡಿ ನನ್ನ ಲೆವೆಲ್ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಗ್ ಕ್ಯಾಂಡಲೇ ಬಂದಿದೆ. ಬಂದಾದ್ಮೇಲೆ ನಿಮ್ಗೆ ಹೇಳ್ತೀನಿ, ಲೆವೆಲ್ ಬ್ರೇಕ್ ಮಾಡಬೇಕು, ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗಿ ಬೈ ಮಾಡಬೇಕು ಅಂತ. ಈಗ ನೋಡಿ ಇದು ಬ್ರೇಕ್ ಆಯಿತು, ರೀಟ್ರೇಸ್ ಮಾಡ್ತು. ರೀಟ್ರೇಸ್ ಕೂಡ ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ ನಮ್ಮ ಲೆವೆಲ್ಗೆ ರೀಟ್ರೇಸ್ ಆಗಿದೆ ನೋಡಿ, ಓಕೆ. ಎಕ್ಸಾಕ್ಟ್ ನಮ್ಮ ಲೆವೆಲ್ಗೆ ರೀಟ್ರೇಸ್ ಆಗಿದೆ, ಮತ್ತು ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಿದೆ, ಓಕೆ. ಅದಕ್ಕೆ ಲೆವೆಲ್ಸು ಏನಾದರೂ ಹೇಳ್ಬೇಕಾದ್ರೆ ಕ್ಲಾಸ್ ಇರುವಾಗ ನೀವು ಕ್ಲೀನಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಲೈವ್ ಮಾರ್ಕೆಟಲ್ಲಿ ಯೂಸ್ ಆಗುತ್ತೆ, ಓಕೆನಾ. ನೋಡಿ ಲೆವೆಲ್ಸ್ ಹತ್ರ ರೆಸಿಸ್ಟೆನ್ಸ್ ಬ್ರೇಕ್ ಮಾಡೋಕ್ಕೆ 3 ಅವರ್ ಫೈಟ್ ಮಾಡಿದೆ. ಫೈಟ್ ಮಾಡಿದ್ಮೇಲೆ ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ಔಟ್, ಸೇಮ್ ಅದೇ ಲೆವೆಲ್ಗೆ ಪರ್ಫೆಕ್ಟ್ ರೀಟ್ರೇಸ್ಮೆಂಟ್ ಮತ್ತು ಮೊಮೆಂಟಮ್ ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿದ್ವಿ, ಓಕೆ. ಈಗ ನಾವು ನಾಳೆ ಮಂಡೇ ಏನು ಮಾಡಬೇಕು ಸರ್? ಮಂಡೇ ಲೆವೆಲ್ಸು ನಿಮಗೆ ಭಾನುವಾರ ಸಂಜೆ ಅಪ್ಲೋಡ್ ಮಾಡ್ತೀನಿ, ಓಕೆ. ಪ್ಲಸ್ ಇನ್ನೊಬ್ಬರು ಟೆಲಿಗ್ರಾಮಲ್ಲಿ ಒಂದು 7-8 ಜನ ನಿಮ್ಮ ನಂಬರ್ ಕಳಿಸಿ ನಾವು ಇಂಟ್ರೆಸ್ಟ್ ಇದ್ದೀವಿ ಸರ್ ಜಾಯ್ನ್ ಆಗೋಕ್ಕೆ ಅಂತ ಹೇಳ್ತಾ ಇದ್ದೀರಾ. ಸರ್ ಈಗ ಕ್ಲಾಸಲ್ಲಿ ಆಲ್ರೆಡಿ 10 ಮೆಂಬರ್ಸ್ಗೆ ನಾವು ತಗೊಂಡಿದ್ದು, 10 ಮೆಂಬರ್ಸ್ ಇದ್ದಾರೆ, ಓಕೆನಾ ಸರ್. ನಿಮ್ಮ ನಂಬರ್ ಕಳಿಸಿರಿ, ಇಲ್ಲಾಂದರೆ ನನ್ನ ನಂಬರ್ ಇದೆಲ್ಲ ಅದಕ್ಕೆ ನಿಮ್ಮ ಹೆಸರು ಸಮೇತ ವಾಟ್ಸಪ್ ಮಾಡಿರಿ. ಯಾರು ಇಂಟ್ರೆಸ್ಟ್ ಇದ್ದೀರ ಅವ್ರು ಮಾತ್ರ. ಟೈಮ್ ಪಾಸ್ ಮಾಡೋರು ಆಲ್ರೆಡಿ ಒಂದು 2-3 ಜನ ನಾನು ಬ್ಲಾಕ್ ಮಾಡಿದ್ಮೇಲೆ ಆ ಥರ ಆಗೋಗ್ತದೆ. ಇಂಟ್ರೆಸ್ಟ್ ಇದ್ದಾರೆ, ಯಾರು ಕೋರ್ಸ್ಗೆ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದ್ದೀರಾ, ನೀವು ನಿಮ್ಮ ನಂಬರು ನಿಮ್ಮ ಹೆಸರು ನಾನು ವಾಟ್ಸಪ್ಗೆ ಕಳಿಸಿರಿ. ಸರಿ, ನಿಮ್ಮ ಹೆಸರು ನಿಮ್ಮ ಡೀಟೇಲ್ಸ್ ನಮ್ಮ ವಾಟ್ಸಪ್ಗೆ ಕಳಿಸಿರಿ. ನೋಟ್ ಮಾಡಿರ್ತಾರೆ ಆಫೀಸಲ್ಲಿ. ನೋಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ನಿಮಗೆ ಕಾಲ್ ಮಾಡ್ತೀವಿ, ನಿಮ್ಮನ್ನೇ ಕರಿತೀವಿ. ಕಳಿಸಿರಿ ನಿಮ್ಮ ನಂಬರು, ನೋಡೋಣ, ಓಕೆ ಸರ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಓನ್ಲಿ, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಕೊಡಲ್ಲ.
ಲೈವ್ ಮಾರ್ಕೆಟಲ್ಲಿ ಏನಾದ್ರು ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಓಕೆ, ಮಂಡೇ ಲೆವೆಲ್ಸ್ ಅನ್ನೋದು ಸಾಟರ್ಡೆ ಈವ್ನಿಂಗ್ ಅಪ್ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಫುಲ್ ವೀಕ್, ಆಲ್ ಡೇಸ್, ಆಲ್ ಕಾಲ್ಸ್. ಓಕೆ, ಆಲ್ ಡೇಸ್, ಆಲ್ ಕಾಲ್ಸ್, ಆಲ್ ಟಾರ್ಗೆಟ್ಸ್ 100% ಡನ್. ಓಕೆ, ವಾರ ಪೂರ್ತಿ ಎಲ್ಲ ದಿನಗಳು ಕೊಟ್ಟಿರೋ ಎಲ್ಲ ಕಾಲಗಳು ಎಲ್ಲ ಟಾರ್ಗೆಟ್ಗಳು ಕಂಪ್ಲೀಟಾಗಿ ಪ್ರಾಫಿಟ್ ಬಂದಿದ್ದಾವೆ. ಕಂಪ್ಲೀಟ್ ಡನ್, 100% ರಿಸಲ್ಟ್. ಓಕೆ, ಯಾರು BN Bro ನಂಬಿದ್ದೀರಾ ನಿಮ್ಗೆಲ್ಲರೂ ಧನ್ಯವಾದಗಳು. ಹ್ಯಾಪಿ ವೀಕೆಂಡ್. ಮಂಡೇ ವಿಡಿಯೋ ಸಂಡೇ ಬರುತ್ತೆ, ನೋಡ್ಕೊಳ್ಳಿ. ಹೊಸಬ್ರು ಯಾರು ನೋಡಿದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಓನ್ಲಿ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಮಂಡೇ ಸಿಗೋಣ, ಬಾಯ್.